ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ. ಈಗಾಗಲೇ ಎಲ್ಲೆಡೆ ಕೂಡ ಒಂದು ಕಡೆ ಹಬ್ಬದ ವಾತಾವರಣ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಮೋಸ್ಟ್ಲಿ ಬೇರೆ ಒಂದು ಹಬ್ಬ ಇದ್ದಿದ್ರೆ ಇಷ್ಟೊಂದು ಸಡಗರ ಸಂಭ್ರಮ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕಡಿಮೆ ಇರ್ತಿತ್ತೇನೋ ಅನಿಸುತ್ತೆ. ಆದರೆ ಇವತ್ತು ಮಾತ್ರ ನೀವು ನೋಡ್ತಾ ಇರ್ಬೋದು, ನಾಡಿನೆಲ್ಲೆಡೆ ಕೂಡ ಇವತ್ತು ಹಬ್ಬದ ವಾತಾವರಣ ಅನ್ನುವಂಥದ್ದು ಸೃಷ್ಟಿಯಾಗ್ತಾ ಇದೆ. ಕಾಂತರಾಜ್ ಅವರೇ, ಶ್ರೀರಾಮನ ನೀವು ಭಕ್ತರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ನಮಸ್ತೆ ಚೈತ್ರ ಅವರೇ, ನಮಸ್ತೆ ವೀಕ್ಷಕರೇ. ನಾನು ಶ್ರೀರಾಮರ ಭಕ್ತ, ನಿಜಾನೇ. ಬಹಳ 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 ಸಂತೋಷ ಆಗ್ತಾ ಇದೆ. ಅದನ್ನು ವ್ಯಕ್ತಪಡಿಸೋದಕ್ಕೆ ಆಗಲ್ಲ. ನಾವು ಏನು ಮನಸ್ಸಲ್ಲಿ ಎಷ್ಟು ಸಂತೋಷ ಇರುತ್ತೆ ಅದನ್ನು ಪದಗಳಲ್ಲಿ ಅಷ್ಟು ಸ್ಪಷ್ಟವಾಗಿ ಆ ಸಂತೋಷನ ಅದೇ ರೀತಿಯಾಗಿ ಉಚ್ಚಾರಣೆ ಮಾಡೋದಕ್ಕಾಗಲ್ಲ. ಇದೊಂದು ನೀವು ಹೇಳಿದಾಗೆ ಪ್ರತಿಯೊಂದು ರಾಜ್ಯಗಳಿಗೆ ಒಂದೊಂದು ಹಬ್ಬಗಳು ಸೀಮಿತವಾಗಿರುತ್ತೆ. ಇದು ನಮ್ಮ ದೇಶ ಅಂತ ಅಲ್ಲ, ಇಡೀ ಪ್ರಪಂಚದಲ್ಲೇ ನಮ್ಮ ಹಿಂದೂ ಅಥವಾ ಶ್ರೀರಾಮನ ಭಕ್ತರು ಎಲ್ಲೆಲ್ಲಿ ಇದ್ದಾರೋ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಊರಿನಲ್ಲಿ ಹೇಳ್ಬೇಕಂದ್ರೆ ನಾವು ಭಕ್ತರಾಗಿ ಪ್ರತಿಯೊಂದು ಮನೆಗಳಿಗೆ ಅಯೋಧ್ಯೆಯಿಂದ ಬರ್ತಕ್ಕಂಥ ಅಕ್ಷತೆಯನ್ನು ನಾವು ಮನೆಗೆ ತಲುಪಿಸಿದ್ದೇವೆ. ಅದಾದ ನಂತರ ಈಗಲೂ ಇವತ್ತಿನ ದಿನ ಎಲ್ಲ ಲಡ್ಡು ಪ್ರಸಾದಗಳನ್ನು, ಶ್ರೀರಾಮರ ಲಡ್ಡು ಪ್ರಸಾದವನ್ನು ಮನೆಗೆ ಹಂಚುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ಈಗಾಗಲೇ ಬೆಳಗ್ಗೆಯಿಂದ ನಡೀತಾ ಇದೆ. ನಮ್ಮ ಏರಿಯಾದಲ್ಲಂತೂ, ನಮ್ಮ ಏರಿಯಾ ಅಂತಂದರೆ ನಮಗಷ್ಟೇ ಒಂದು ಸೀಮಿತವಾಗುತ್ತೆ. ಪ್ರತಿ ಜಾಗದಲ್ಲೂ ಈಗಾಗಲೇ ಇವತ್ತು ರಸ್ತೆಗಳು ಎಲ್ಲಿ ನೋಡಿದ್ರು ಕೂಡ ಒಂದು ಕೂಡ ದೇವಸ್ಥಾನದಲ್ಲಿ ಹಬ್ಬನೇ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಬೇರೆ ಸಂದರ್ಭಗಳಲ್ಲಿ ನೋಡ್ತೀವಿ, ಬೇರೆ ಬೇರೆ ಹಬ್ಬಗಳಿದ್ದಂತ ಸಂದರ್ಭದಲ್ಲಿ, ಆದ್ರೆ ಇಷ್ಟೊಂದು ನಾವು ಸಂಭ್ರಮ ಸಡಗರ ಮೋಸ್ಟ್ಲಿ ದೇವಸ್ಥಾನ ಆಗಿರ್ಬೋದು ಮನೆಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಖಂಡಿತ. ಹೀಗಷ್ಟೇ ಒಂದು ವಾರದ ಕೆಳಗೆ ಸಂಕ್ರಾಂತಿ ಹಬ್ಬದ ಎಲ್ಲೆಲ್ಲೂ ರಂಗೋಲಿಗಳ ಬಣ್ಣ ಬಣ್ಣದ ಚಿತ್ತಾರಗಳನ್ನ ನಾವು ನೋಡಿದ್ರೆ ಅದಕ್ಕಿಂತಲೂ ಮೀರಿದ ಚಿತ್ತಾರಗಳನ್ನ ಎಲ್ಲಿ ನೋಡಿದ್ರು ಶ್ರೀರಾಮ, ಓಂಕಾರ ಮತ್ತೆ ಈ ಕೋದಂಡರಾಮನ ಒಂದು ಚಿತ್ರಗಳು ಎಲ್ಲ ಅಯೋಧ್ಯೆ ರಾಮ ಅಂತ ಈ ರೀತಿಯಾದ ರಂಗೋಲಿಗಳನ್ನ ನೀವು ನೋಡಬಹುದು. ಬೀದಿಗಳಲ್ಲೂ ಅಲಂಕಾರ ಕೂಡ ಈ ರಾಮನ ಬಿಲ್ಲು ಬಾಣ ಆಗಿರ್ಬೋದು, ಸೊ ಈ ತರದ ಒಂದು ರಂಗೋಲಿಗಳೇ ಇವತ್ತೆಲ್ಲ ಪುಷ್ಪಾಲಂಕಾರಗಳಾಗ್ಬೋದು, ಬಣ್ಣ ಬಣ್ಣದ ರಂಗೋಲಿಗಳನ್ನ ಹಾಕಿದ್ದಾರೆ. ಅದಲ್ಲದೆ ಎಲ್ಲ ಪ್ರತಿಯೊಂದು ನಮ್ಮ ಏರಿಯಾ ಇರ್ತಕ್ಕಂಥ ಸುತ್ತಮುತ್ತ ಏರಿಯಾದ ಎಲ್ಲ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಲೈವ್ ಟೆಲಿಕಾಸ್ಟ್ ಅನ್ನ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಇವತ್ತು ಸಂಜೆ ರಾಮ ಭಜನೆಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ರಾಯರ ಮಠದಲ್ಲಾಗ್ಬೋದು, ವಿದ್ಯಾರಣ್ಯಪುರದ ರಾಯರ ಮಠದಲ್ಲಾಗ್ಬೋದು, ತಿಂಡ್ಲು ಗ್ರಾಮದ ಆಂಜನೇಯ ಪುರಾತನವಾದ ದೇವಸ್ಥಾನ, 900 ವರ್ಷಗಳ ಇತಿಹಾಸವುಳ್ಳ ಚೋಳರ ಕಾಲದ ಆಗಿನಿಂದಲೂ ಇರ್ತಕ್ಕಂಥ ದೇವಸ್ಥಾನ, ಅಲ್ಲಿ ಬಹಳ ಜನಸ್ತೋಮ ನೆರೆದಿದ್ದಾರೆ. ಮತ್ತೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದನ್ನ ಯಾವುದೇ ಒಬ್ಬ ರಾಜಕಾರಣಿಗಳು ರಾಜಕೀಯ ದೃಷ್ಟಿಯಿಂದ ಇದನ್ನು ಯಾರು ಇದನ್ನ ನೋಡಬಾರ್ದು. ಯಾಕಂದ್ರೆ ರಾಮ ಎಲ್ರಿಗೂ ಬೇಕಾದನು, ಮರ್ಯಾದಾ ಪುರುಷೋತ್ತಮ. ಅವರನ್ನ ನೋಡಿ ಕಲಿಬೇಕಾದ್ದು ಬಹಳ ಇದೆ. ಪ್ರತಿಯೊಬ್ಬರು ಅವರ ಅನುಸರಣೆ ಬಹಳ ಮುಖ್ಯ. ಯಾಕಂದ್ರೆ ರಾಮನ ಆದರ್ಶಗಳೇ ಹೌದು, ದೇವರ ಒಂದು ಅವತಾರ ಅಂತ ನಾವು ರಾಮನನ್ನ ಕರಿತೀವಿ. ಅದಕ್ಕಿಂತ ಮಿಗಿಲಾದನ್ನುವಂಥದ್ದು ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಕೂಡ ಜನರಲ್ಲಿದೆ. ಖಂಡಿತ. ನೋಡಿ, ಈಗ ಶ್ರೀಕೃಷ್ಣ ಸ್ವತಃ ನಾನು ದೇವರು ಅನ್ನೋದು ಅವ್ರಿಗೆ ಅರಿವಿತ್ತು, ಆದ್ರೂ ಅದನ್ನ ತೋರಿಸ್ಕೊಳ್ಳೋದೇ ಇರುತ್ತೆ ಅವ್ರಿಗೆ ಮಾಡ್ತಾ ಇದ್ರು ಅಂತ ಒಂದು ಕೇಳಿದ್ದೀರಿ ನಾವೆಲ್ಲರೂ. ಆದರೆ ಶ್ರೀರಾಮ ಯಥಾ ಪ್ರಕಾರ ನರಮನುಷ್ಯನಾಗಿ ಹುಟ್ಟಿ ನರಮಾನವನು ಯಾವ ರೀತಿ ಮಾಯೆ ಇನ್ನೊಂದು ಮತ್ತೊಂದು ಏನೂ ಇಲ್ಲದೆ ಅವರು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಯಾವ ರೀತಿ ಬಾಳ್ಬೋದು, ಒಂದು ಕುಟುಂಬದಲ್ಲಿ ಯಾವ ರೀತಿ ಬೆರಿಬೇಕು, ರಾಜನಾಗಿ ಯಾವ ರೀತಿ ನಿಭಾಯಿಸಬೇಕು, ಎಲ್ಲ ರೀತಿಯಿಂದಲೂ ಒಂದು ಪಿತೃ ಪರಿಪಾಲಕನೆ ಮತ್ತು ಒಳ್ಳೆಯ ಪತಿಯಾಗಿ, ಒಳ್ಳೆಯ ಸೋದರನಾಗಿ, ಒಂದು ಕುಟುಂಬದ ಸದಸ್ಯನಾಗಿ, ಅಷ್ಟೇ ಅಲ್ಲದೆ ರಾಜ್ಯದ ಒಂದು ರಾಜಕೀಯವನ್ನಾಗ್ಬೋದು ಪ್ರತಿನಿಧಿಸೋದು, ಎಲ್ಲದರಲ್ಲೂ A1 ಅಂತ ಹೇಳ್ತಿರಲ್ಲ ನಾವು. ಹಾಗಾಗಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಅವರು ಅದೇ ರೀತಿ ಬಾಳಿದರೆ ಅವರ ತತ್ವಗಳು, ಆದರ್ಶಗಳು ಸರ್ವಕಾಲಕ್ಕೂ ಪ್ರತಿಯೊಬ್ಬ ರಾಜಕಾರಣಿ ಆಗ್ಬೋದು, ನರಮಾನರಾಗ್ಬೋದು, ಒಬ್ಬ ಬಡವ ಶ್ರೀಮಂತ ಎಲ್ಲರಿಗೂ ಆದರ್ಶ. ಖಂಡಿತ ಆದರ್ಶ ಅವ್ರು ರೂಢಿಸ್ಕೊಳ್ಬೇಕಾಗತ್ತೆ. ಅದು ರೂಢಿಸ್ಕೊಳ್ಳೋದಕ್ಕೆ ಯಾವಾಗ ನಮಗೆ ಪ್ರೇರಣೆ ಆಗುತ್ತೆ ಅಂದ್ರೆ ಶ್ರೀರಾಮರ ಬಗ್ಗೆ ನಾವು ತಿಳ್ಕೊಳ್ಬೇಕು, ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ನಾವು ಇವತ್ತಿನ ದಿನದಲ್ಲಿ ಏನಾಗ್ತಿದೆ ಅಂದ್ರೆ ಎಷ್ಟೋ ಜನರಿಗೆ ಇದರ ಮಹತ್ವ ಗೊತ್ತಿರ್ಲಿಲ್ಲ. ಶ್ರೀರಾಮ ರಾಮ ಸುಮಾರು 500 ವರ್ಷಗಳ ನಂತರ ಈಗ ಇದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂತದ್ದು, ಮತ್ತೆ ರಾಮ ಮಂದಿರ ತಲೆ ಎತ್ತಿ ನಿಲ್ತಾ ಇರುವಂತದ್ದು ಹೇಗೆ ಅನ್ನಿಸ್ತಿದೆ ಈ ಸಂದರ್ಭವನ್ನ? ಖಂಡಿತ ನೋಡಿ, ರಾಮದೇವರು ಇದ್ದಾಗ ರಾಮದೇವರು ತ್ರೇತಾಯುಗದಲ್ಲಿ ಸ್ವತಃ ಮನುಷ್ಯನಾಗಿ ಹುಟ್ಟಿ ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ಮನುಷ್ಯನಂತೆ ಅವರು ಸಹ ಅನುಭವಿಸಿದ್ರು. ಅವರ ದೈವತ್ವ ಒಳಗಡೆ ಇದ್ರೂ ಅವರ ಪಾದಸ್ಪರ್ಶದಿಂದ ಅಹಲ್ಯೆ ಸಾವಿರಾರು ವರ್ಷಗಳಿಂದ ಕಲ್ಲಾಗಿದ್ದವಳು ಜೀವ ಪಡೆದ್ಲು ಅಂತ ನಾವೆಲ್ಲ ಕೇಳಿದ್ರಲ್ವಾ. ಆ ಥರ ಅವ್ರ ದೈವತ್ವ ಅವ್ರಿಗಿದ್ರೂ ಅವರು ನರಮಾನರಂತೆ ಬಾಳಿ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಎದುರಿಸಿದ್ರು.
ಅದೇ ರೀತಿ ಈಗ ಕಲಿಯುಗದಲ್ಲಿ ಸಹ ಅವರ ಒಂದು ಜನ್ಮಸ್ಥಾನದಲ್ಲಿ ಅವರ ಒಂದು ಸ್ಥಾನಮಾನ ಇರಲಿಲ್ಲ, ಕಳ್ಕೊಂಡಿದ್ರೆ ಅದು ಬಹಳ ವಿಷಾದಕರವಾದದ್ದು. ಇದು ಯಾವುದೇ ರೀತಿಯ ಒಂದು ಧರ್ಮದ ಜಯ ಅಥವಾ ಧರ್ಮದ ವಿರೋಧ ನಾವು ಪರಾಜಯರಾಗಿದೆ ಆ ಥರದ್ದೆಲ್ಲ ಏನು ಇಲ್ಲ ಇಲ್ಲಿ. ಓಕೆ, ಸೊ ಶ್ರೀರಾಮ ಹುಟ್ಟಿದ ಪ್ರತಿಯೊಬ್ಬರಿಗೂ ಅವರು ಹುಟ್ಟಿದ ಜಾಗ, ಹುಟ್ಟಿದ ದಿನದ ಮೇಲೆ ಆಸಕ್ತಿ, ಖುಷಿ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಮಹಾ ಶ್ರೀಮನ್ ನಾರಾಯಣ ಶ್ರೀರಾಮರು ಅವರು ಹುಟ್ಟಿದ ಈ ದೇಶ, ಹಿಂದೂ ದೇಶ ಅಂತ ನಾವೇನು ಕರಿತೀರಿ, ಅವರು ಹುಟ್ಟಿದ ಜಾಗಕ್ಕೇನೆ ಆ ಜಾಗದಲ್ಲಿ ಅವರೊಂದು ಸನ್ನಿಧಾನ ಇರಲಿಲ್ಲ ಅಂತಂದ್ರೆ ಬಹಳ ವಿಷಾದಕರವಾದ ಸಂಗತಿ ಇದು ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತಿನ ದಿನ ಬಹಳ ಈ ಕಾಲಘಟ್ಟದಲ್ಲಿ, ನಮ್ಮ ಕಾಲಘಟ್ಟದಲ್ಲಿ ಎಷ್ಟೋ ನಮ್ಮ ಇಂದಿನ ತಲೆಮಾರುಗಳು ಇದನ್ನ ನೋಡ್ತಾ ಬಂದಿದ್ದಾರೆ. ಸತತ 500 ವರ್ಷಗಳಿಂದ ವಿವಾದ ಇದ್ದಿತ್ತು. ನಾವು ಈ ತರ ಆಗುತ್ತೆ ಇಷ್ಟು ವಿಜೃಂಭಣೆಯಿಂದ ನೋಡಿ ಏನ್ ನೋಡ್ತಾ ಇದ್ರಿ. ಈಗ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು 11 ದಿನಗಳ ಕಾಲ ವ್ರತಾಚರಣೆಯಲ್ಲಿ ಇದ್ದು ಉಪವಾಸ, ಜಸ್ಟ್ ಫಲಹಾರ, ಅವರು ಈ ವಯಸ್ಸಿನಲ್ಲಿ ಫಲಹಾರ ಜಸ್ಟ್ ಹಣ್ಣು ಹಂಪಲುಗಳನ್ನ ತಿನ್ಕೊಂಡು ಬೆಳಗ್ಗೆ ತಣ್ಣೀರು ಸ್ನಾನ ಮಾಡಿ 11 ದಿನಗಳ ಕಾಲ ಒಳ್ಳೊಳ್ಳೆ ಮುಖ್ಯವಾದಂತ ಪ್ರಾಣ ಪ್ರತಿಷ್ಠೆ ಮಾಡುವ ಮುಂಚಿತವಾಗಿ ಒಳ್ಳೊಳ್ಳೆ ದೇವಸ್ಥಾನ ಮಲಗಿಕೊಂಡು ಹೌದು ಅದು ನೆಲದ ಮೇಲೆ ಮಲಗಿ. ಈಗ ಅಯ್ಯಪ್ಪನ ವ್ರತಾಚರಣೆ ಹೇಗ್ ಮಾಡ್ತಾರೆ, ಎಷ್ಟು ನಿಷ್ಠೆಯಿಂದ ಇರ್ತಾರೆ ಅನ್ನೋದನ್ನ ನಾವೆಲ್ಲ ನೋಡಿದ್ದೇವೆ. ಆದ್ರೆ ಇವರು ಇಂಥ ವಯಸ್ಸಿನಲ್ಲಿ, ಅದರಲ್ಲೂ ಅವರ ರಾಜಕೀಯದ ಒಂದು ಎಷ್ಟೋ ಸಂಗತಿಗಳು ಅವರ ಮನಸ್ಸಲ್ಲಿ ಇರ್ತವೆ. ಅಂತ ಒತ್ತಡದಲ್ಲೂ ಅಷ್ಟೊಂದು ಸೌಮ್ಯವಾಗಿ ಸಮಾಧಾನ ಚಿತ್ತವಾಗಿ ಈ ಉಪವಾಸ ಇದ್ದುಕೊಂಡು ಕ್ಷೇತ್ರಗಳನ್ನು ದರ್ಶನ ಮಾಡಿ ಇವತ್ತು ಪ್ರಾಣ ಪ್ರತಿಷ್ಠೆ ಅವ್ರ ಕೈಲಿ ಆಗ್ತಾ ಇದೆ ಅಂತಂದ್ರೆ ಬಹಳ ಬಹಳ ವಿಶೇಷಣೆ ಅಂತ ಅನ್ಸುತ್ತೆ. ಇನ್ನೊಂದು ವಿಚಾರ ಹೇಳಕ್ ಪಡ್ತೀನಿ. ಈಗ ಈ ಸೋಷಿಯಲ್ ಮೀಡಿಯಾಗಳು ಇವೆಲ್ಲದ್ರ ಮತ್ತೆ ಏನು ಒಂದು ಸಣ್ಣದಾದ್ರೂ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ ನಮಗೆ ಅಲ್ವಾ. ನೋಡಿ, ಇದು ಪ್ರಾಣ ಪ್ರತಿಷ್ಠೆ ಆಗೋದಕ್ಕೆ ಮುಂಚೆನೆ ಬಟ್ಟೆ ಕಣ್ಣಿಗೆ ಕಟ್ಟಿದ್ರು, ಅದನ್ನೇ ನಾವು ಮೂರ್ತಿ ನೋಡ್ತಿದ್ರೆ ಆಗ ನೋಡೋದಕ್ಕೂ ಹೀಗ್ ನೋಡೋದಕ್ಕೂ ಅದೆಷ್ಟು ವಿಜೃಂಭಣೆಯಿಂದ ಇದ್ದಾರೆ ಶ್ರೀರಾಮ ಪ್ರಭುಗಳು. ನೋಡಿ ಆ ಅಲಂಕಾರ ನೋಡಿ, ಅದನ್ನ ನೋಡೋದಕ್ಕೆ 2 ಕಣ್ಣುಗಳು, ಆ ವೈಭವ ನೋಡೋದಕ್ಕೆ ಖಂಡಿತ ಸಾಕಾಗೋದಿಲ್ಲ. ಹೌದು, ಬೇರೆ ಬೇರೆ ಕಡೆಯೆಲ್ಲ ಯಾವ ರೀತಿ ಈ ಒಂದು ವಿಜೃಂಭಣೆ ನಡೀತಾ ಇದೆ ಅಂತ. ಈಗ ಬೇರೆ ಬೇರೆ ಕಡೆಯೆಲ್ಲ ವಿಜೃಂಭಣೆಯಿಂದ ದೇವಸ್ಥಾನಗಳಾಗಿರ್ಬೋದು, ಮನೆಗಳಲ್ಲಿ ಇವತ್ತು ಸಂಭ್ರಮ ಸಡಗರ ಆಗ್ತಾ ಇದೆ. ಸೊ ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಇರಬಹುದು ಅಂತ? ಸೆಲೆಬ್ರೇಷನ್ ಅಂದ್ರೆ ಒಬ್ಬೊಬ್ರು ನಾನಾ ರೀತಿ ನಾನಾ ಬಗೆಗಳಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಗಳಲ್ಲಿ ಇವತ್ತು ಸಂಜೆ ಭಕ್ತಿ ಭಾವ ತುಂಬಿ ಹರಿತಾ ಇದೆ. ಪ್ರತಿಯೊಂದು ಮನೆಗಳಲ್ಲೂ ಜ್ಯೋತಿ ಬೆಳಗೋ ಮುಖಾಂತರ ಇವತ್ತು ಸಂಜೆ ಪ್ರತಿಯೊಂದು ಮನೆಯಲ್ಲೂ ಶ್ರೀರಾಮರ ಹೆಸರಲ್ಲಿ ದೀಪವನ್ನು ಬೆಳಗೋದಕ್ಕೆ ಎಲ್ಲರೂ ಒಂದು ರೀತಿಯಾದ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಅದಲ್ಲದೆ ಅವರವರ ಶಕ್ತಾನುಸಾರವಾಗಿ ಪ್ರಸಾದಗಳನ್ನ ಅವರೇ ಮಾಡಿ ಅವರ ಸುತ್ತಮುತ್ತ ಮನೆಗಳಿಗೆ ಅವ್ರ ಹಂಚುವ ಮುಖಾಂತರ ಅವರು ಒಂದು ಸಂತೋಷನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಒಂದು ಸಂತೋಷ, ನೀವು ಹೇಳಿದ್ರಲ್ಲ ಹಬ್ಬ, ಇದೊಂದು ಹಬ್ಬ, ಒಂದು ಅಲ್ಲಿ ಇಲ್ಲಿ ಎಲ್ಲೋ ಒಂದೊಂದು ಹಬ್ಬ ಒಂದೊಂದು ನೋಡ್ತಿದ್ರೆ ಈಗ ಇಡೀ ದೇಶ ವ್ಯಾಪ್ತಿ ಇದು ಹಬ್ಬ ಆಚರಣೆ ಮಾಡ್ತಾ ಇದೆ ಅಂತಂದ್ರೆ ಇಂಥ ಒಂದು ಹಬ್ಬ ಹಿಂದೆ ನಡೆದಿತ್ತೋ ಮುಂದೆ ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ವಿಜೃಂಭಣೆಯಿಂದ ನಡೀತಿದೆ. ಯಾಕಂದ್ರೆ ನಾವು ಇಷ್ಟೇ ಸೀಮಿತ, ನಾವು ನಮ್ಮ ಏರಿಯಾ ಸುತ್ತಮುತ್ತ ಒಂದಷ್ಟು ಮಟ್ಟಿಗೆ. ಈಗ ಟೆಲಿವಿಷನ್ ಅನ್ನು ನೋಡಿದ್ರೆ ಎಷ್ಟು ಕಡೆ ಇಲ್ಲಲ್ಲೇ ಲಂಡನ್ನಲ್ಲಿ, UK-ಯಲ್ಲಿ ಅಲ್ಲ, ಇನ್ನೊಂದು ಹೇಳಬೇಕು, ರಾಮನ ಆದರ್ಶಗಳು ನಮ್ಮ ದೇಶದಲ್ಲಿ ಎಷ್ಟೋ ಜನಗಳಿಗೆ ಅರಿವಿಲ್ಲ. ಅದನ್ನ ದುಬೈಯಲ್ಲಿ ಅಲ್ಲಿ ಪಠ್ಯ ಪುಸ್ತಕವನ್ನಾಗಿ ಮಾಡಿದಾರಂತೆ. ದುಬೈಯಲ್ಲಿ ಶ್ರೀರಾಮನ ಒಂದು ಕುಟುಂಬ ಒಗ್ಗಟ್ಟಾಗಿ ಹೇಗಿರಬೇಕು, ಸೋದರರು ಹೇಗಿರಬೇಕು, ತಂದೆ ತಾಯಿ ಪರಿಪಾಲನೆ ಯಾವ ರೀತಿ ಮಾಡಬೇಕು ಅಂತ ಇದನ್ನೆಲ್ಲ ಅಷ್ಟು ಅರ್ಥಗರ್ಭಿತವಾಗಿದೆ ಅಂತ ಹೇಳಿ, ಅಲ್ಲಿ ಮೂಲತಃ ಮುಸ್ಲಿಂ ಧರ್ಮನೇ ಇದ್ರೂ ಅಲ್ಲಿ ಇದನ್ನ ವಿಶೇಷವಾಗಿ ಪಠ್ಯ ಪುಸ್ತಕದಲ್ಲಿ ಆದ್ಯವಾಗಿ ಇರಬೇಕು ಅಂತ ಮಾಡಿದ್ದಾರೆ. ಅಂತ ವಿಶೇಷವಾದ ಈ ಪುಣ್ಯ ಒಂದು ಹೇಳೋದಕ್ಕೆ ಅಷ್ಟು ಆಗಲ್ಲ, ಮಾತುಗಳು ಏನಾಗುತ್ತೆ ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ಒಂದ್ ಹೇಳೋದಕ್ಕೆ ಇನ್ನೊಂದು ಯಾವ್ದೋ ಒಂದು ವಾಕ್ಯ ಬರ್ತಾ ಇರುತ್ತೆ, ಓವರ್ಟೇಕ್ ಮಾಡುತ್ತೆ, ಆ ರೀತಿ ಇದೆ. ಬಹಳ ಸಂಭ್ರಮ, ಬಹಳ ಚೆನ್ನಾಗಿ ನಡೀತಾ ಇದೆ ನಮ್ಮ ಇದರಲ್ಲಿ. ಮತ್ತೆ ಅದೇ ಹೇಳಿದ್ನಲ್ಲ, ಬೇರೆ ಕಡೆಯಿಂದ ಕೂಡ ಅಯೋಧ್ಯೆಗೆ ಜನ ಹೋಗಿದ್ದಾರೆ. ಈಗ ಸೆಲೆಬ್ರಿಟೀಸ್ ಆಗಿರ್ಬೋದು, ಬೇರೆ ಬೇರೆ ಜನಗಳಾಗಿರ್ಬೋದು, ರಾಮನ ಭಕ್ತರಾಗಿರ್ಬೋದು, ಎಲ್ಲ ಕೂಡ ಹೋಗಿದ್ದಾರೆ. ಅಷ್ಟೊಂದು ಭಕ್ತಿ ರಾಮನಲ್ಲಿರುವಂಥದ್ದು ಯಾಕೆ ಅಂತ ಜನರಿಗೆ ಖಂಡಿತ. ಈಗಾಗಲೇ ನಾವೆಲ್ಲರೂ ಈಗ ಇಷ್ಟೊತ್ತು ಮಾತಾಡಿದ ಹಾಗೆ ರಾಮನ ಮಹಿಮೆ ಅಪಾರ. ಹೌದು, ತಿಳಿದವರೇ, ಅದೊಂದು ಗಾದೆ ಮಾತಿದೆ, ಬಲ್ಲವರೇ ಬಲ್ಲರು ಕಲ್ಲು ಸಕ್ಕರೆಯ ಸವಿ ಬಲ್ಲವರೇ ಬಲ್ಲರು ಅಂತ. ಆ ರಾಮನಾಮ ತಾರಕ ಮಂತ್ರದ ಜಪದ ಹರಿವು ಗೊತ್ತಿರೋರಿಗೆ ಮಾತ್ರ ಅದರ ಸವಿ ಗೊತ್ತಿದೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಎಷ್ಟೋ ಜನ ಪಾದಯಾತ್ರೆ ಅಂದ್ರೆ ಸಾವಿರಾರು ಕಿಲೋಮೀಟರ್ಗಳ ಪಾದಯಾತ್ರೆಗಳನ್ನ ಮಾಡಿಕೊಂಡು ಅಯೋಧ್ಯೆಯನ್ನ ಇವತ್ತಿನ ದಿನಕ್ಕೆ ತಲುಪಿದ್ದಾರೆ, ನಿನ್ನೆ ತಲುಪಿದ್ದಾರೆ. ಅದಲ್ಲದೆ
ಏನಂತಾರೆ ಕೈಗಳಿಂದ ಯಾತ್ರೆ ಮಾಡ್ಕೊಂಡು ಅಂದರೆ ಕೈಗಳಿಂದ ನೆಡಗೆ ಮಾಡಿಕೊಂಡು ತಲೆ ಮೇಲೆ ತಲೆ ಕೆಳಗಡೆ ಮಾಡಿ ಕಾಲ್ ಮೇಲೆ ಮಾಡಿ ಈ ರೀತಿಯಾದ ಸಹ ದೂರ ಅವರಿಗೆ ಕ್ರಮಿಸ್ಲಿಕ್ಕೆ ಈ ತರ ಸಾಧ್ಯ ಆಗುತ್ತಾ ಅಂತ. ಅದು ಇಲ್ಲಿಂದ ಅಷ್ಟು ಒಂದು 8 ಮೀಟರ್ ನಡೆಯೋದಕ್ಕೆ ಆಗೋದೇ ಇಲ್ಲ ಅನ್ನೋ ಮಟ್ಟಿಗೆ ನಮ್ಮ ಅನಿಸಿಕೆ. ಅಂಥದ್ರಲ್ಲಿ ಅವ್ರು ನಡೀತಾ ಇದ್ದಾರೆ. ನಾವೀಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು, ಇನ್ನಿತರ ಟಿವಿಗಳಲ್ಲಿ ಆಗ್ಬೋದು ನೋಡ್ತಾ ಇದ್ದೀರಿ. ಅವರು ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ರಾಮನ ಭಕ್ತಿ ಎಷ್ಟಿದೆ, ಅವರ ಮಹಿಮೆ ಎಷ್ಟಿದೆ. ಹೌದು, ಖಂಡಿತ. ಒಬ್ಬ ಹೇಗೆ ಏನು ಹೇಳ್ಬೋದು ಅಂದ್ರೆ, ಆ ರಾಮ ಅನ್ನೋದೇ ಒಂದು ಶಕ್ತಿ. ಆ ಶಕ್ತಿ, ಆ ರಾಮನಾಮ ರಾಮ 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 ಅಂತ ಇದ್ರೆ ಆ ಎಂಥ ಅಶಕ್ತನಿಗೂ ಅದು ಎಂಥ ಶಕ್ತಿ ಬರುತ್ತೆ ಅಂತಂದ್ರೆ ಅದನ್ನ ಊಹಿಸಕ್ಕಾಗಲ್ಲ. ಯಾಕಂದ್ರೆ ಅದನ್ನ ಕೆಲವು ಸಾರಿ ಅವರು ನಿಜವಾದ ಭಕ್ತರು ಅಂತ ಹೇಳ್ಬೋದು. ನಿಜವಾದ ಭಕ್ತರು ಯಾರು ಇರ್ತಾರೆ ಅವ್ರನ್ನ ಮನಸಾರೆ ನಂಬಿರ್ತಕ್ಕಂಥದ್ದು. ಅದರ ಒಬ್ಬೊಬ್ಬರು ಆರಾಧ್ಯ ದೈವ ಇದ್ದೇ ಇರ್ತಾರೆ. ಕೆಲವರು ಗುರುರಾಯರು, ಇವಾಗ ಗುರುರಾಯರು ಸ್ವತಃ ಶ್ರೀರಾಮರನ್ನೇ ಆರಾಧನೆ ಮಾಡ್ತಕ್ಕಂಥದ್ದು. ಶ್ರೀಕೃಷ್ಣ ಆಗ್ಬೋದು, ಶಿವ ಆಗ್ಬೋದು, ಪರಮೇಶ್ವರ, ಎಲ್ಲರೂ ಅವರು ಆ ಭಕ್ತಿಯಿಂದ ಏನಾದರೂ ಅವ್ರು ಆಗದೆ ಇರ್ತಕ್ಕಂಥ ಕೆಲಸ ಇನ್ನೊಂದು ಮತ್ತೊಂದು ಸಂಪೂರ್ಣವಾಗಿ ಅವರಿಗೆ ಶರಣ ಆಗಿ ರಾಮ ಕೃಷ್ಣ ಅಂದಾಕ್ಷಣ ಆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅನ್ನೋ ಒಂದು ಅನುಭವಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಭಕ್ತರಲ್ಲಿ ಆಗಿದೆ. ಅದಾದಾಗೇನೆ ಅವರು ಭಕ್ತರಾಗೋದು. ಓಕೆ, ಆ ಭಕ್ತಿಯ ಪರಾಕಾಷ್ಠೆ ಇವತ್ತು ಕಾಲ್ನಡಿಗೆಯಲ್ಲಿ, ಕೈ ನಡಿಗೆಯಲ್ಲಿ ಅಲ್ಲಿವರೆಗೂ ಹೋಗೋದಕ್ಕೆ ಸಾಧ್ಯ ಆಗಿರೋದು. ಇಲ್ಲ ಅಂತಂದ್ರೆ ಆ ಒಂದು ದೃಢ ಸಂಕಲ್ಪ ಅಂತಂದು ಮಹತ್ತರವಾದ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನಮ್ಮ ಕೈಲಿ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಆರೋಗ್ಯ ಅದೇನು ಸಾಧು ಸಂತರು ಅಲ್ಲದೆ ಸಾಮಾನ್ಯ ಯೋಗಿಗಳು ಬಹಳ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಇರ್ತಿದ್ದಾರೆ. ನೀವು ಹೇಳಿದಾಗೆ ಸೆಲೆಬ್ರಿಟೀಸು, ಭಾಳ ಸೆಲೆಬ್ರಿಟೀಸ್ ಬಂದಿದ್ದಾರೆ. ನಮಗೆ ತಿಳಿದಿರ್ತಕ್ಕಂಥವ್ರು ನಮ್ಮ ಕರ್ನಾಟಕದಿಂದ ಯಶ್ ಮತ್ತೆ ಕುಮಾರಸ್ವಾಮಿ ಅವರ ಫ್ಯಾಮಿಲಿ, ದೇವೇಗೌಡರ ಫ್ಯಾಮಿಲಿ ಸಹ ಅಲ್ಲೇ ಇದೆ. ನಾವು ಬೆಳಗಿಂದ ನೋಡಿದಿರಿ ದೂರವಾಣಿಯಲ್ಲಿ. ರಿಷಬ್ ಶೆಟ್ಟಿ ಅವರು ಬಂದಿದ್ದಾರೆ. ಆಮೇಲೆ ಸಿಂಗರ್ಸ್ ಕೂಡ ಹೋಗಿದ್ದಾರೆ. ಆಮೇಲೆ ರಾಮನ ಒಂದು ಗೀತೆಗಳನ್ನ ಹಾಡ್ತಾ ಇದ್ದಾರೆ ಅಲ್ಲಿ, ನೀವು ಗಮನಿಸಬಹುದು. ಹೌದು, ರಾಮನ ಗೀತೆಗಳನ್ನ ಹಾಡ್ತಾ ಇದ್ದಾರೆ. ರಾಮನಾಮ ಅದರಲ್ಲಿ ಎಷ್ಟು ಹಾಡುಗಳಿದಾವೆ ಅಂದ್ರೆ ನಾವು ಏನು ಗೊತ್ತಿಲ್ದಿರೋ ನನಗೆ ಒಂದಷ್ಟು ಹಾಡುಗಳು ಗೊತ್ತು. ರಾಮನಾಮ ಅಂದ್ರೆ ಈಗ ನಮ್ಮ ತಮಿಳುನಾಡಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಮುರುಘಾ ದೇವಸ್ಥಾನ ಇದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಊರಲ್ಲೂ ಹನುಮ ದೇವಸ್ಥಾನ ಇದೆ. ಎಲ್ಲಿ ಹನುಮನೋ ಅಲ್ಲೇ ರಾಮನೋ ಅನ್ನೋ ರೀತಿಯಲ್ಲಿ ಅಲ್ಲಿ ರಾಮನಿಗೆ ಆದ್ಯ ಸ್ಥಾನ ಇದ್ದೇ ಇದೆ. ಪ್ರತಿ ಗ್ರಾಮದಲ್ಲಿ ನೀವು ಯಾವುದೇ ಊರಿಗೆ ಹೋಗಿ ಕರ್ನಾಟಕದಲ್ಲಿ ಇಂಥ ಊರಲ್ಲಿ ಹನುಮನ ಸ್ಥಾನ ಇಲ್ಲ ಅನ್ನೋಗಿಲ್ಲ ಅಲ್ವಾ. ರಾಮ ಇದ್ದಡೆ ಹನುಮ, ಹನುಮ ಇದ್ದಡೆ ರಾಮ. ಓಕೆ, ನಾವು ಇನ್ನೊಂದು ನೋಡಿದ್ವಿ, ಈ ಮಂತ್ರಾಕ್ಷತೆಗಳನ್ನ ಆಗ್ಲೇ ಕೊಟ್ಟಿದ್ರು, ಸುಮಾರು ದಿನಗಳ ಹಿಂದೆನೆ ಎಲ್ಲ ಕೊಟ್ಟಿದ್ರು. ಎಲ್ಲ ಮನೆಗಳಲ್ಲಿ ಯಾವ ರೀತಿ ಅದನ್ನ ಇಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮಂತ್ರಾಕ್ಷತೆ ಅನ್ನೋದು ಅದು ಬಹಳ ಪವಿತ್ರವಾದ ಅಕ್ಷತೆ. ಅದು ಅದರಿಂದ ಬಹಳ ಒಂದು ಶುಭಕಾರಕ ಅಕ್ಷತೆಗಳದು. ಅದನ್ನ ತಲುಪಿಸೋದು ಅದರ ಕಾರ್ಯಕರ್ತರಾಗ್ಬೋದು, ಭಕ್ತರ ಒಂದು ಏನಾಗುತ್ತೆ ಕರ್ತವ್ಯ, ಅದನ್ನ ಮಾಡಿದ್ದಾರೆ. ಅದರ ಮಹಿಮೆ ಬಲ್ಲವರು. ರಾಮ ಅಕ್ಷರದ ಅಂದ್ರೆ ಅಕ್ಷತೆಗಳ ಜೊತೆಯಲ್ಲಿ ಬಂದಿದ್ದಾನೆ ಅನ್ನುವಂತ ಒಂದು ನಂಬಿಕೆ ಎಷ್ಟೋ ಜನಕ್ಕಿದೆ. ಖಂಡಿತ ಖಂಡಿತ. ಈಗ ನಾವು ತೀರ್ಥಕ್ಷೇತ್ರಗಳಲ್ಲಿ ಎಷ್ಟೋ ಸಾರಿ ಹೋದಾಗ ನಮಗೆ ಅರಿವಿಲ್ದಂಗೆ ಆ ಕ್ಷೇತ್ರದಿಂದ ಯಾವುದೋ ಒಂದು ರೀತಿಯಾದ ಒಂದು ವಿಶೇಷತೆಗಳು ಬರುತ್ತೆ. ಒಂದೇ ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ವಿಶೇಷವಾದ್ದು ಇದು. ಅದು ಈಗಲೂ ನಮ್ಮ ಮನೇಲಿ ಹಾಗೇ ಇದೆ. ನಾವು ಮಂತ್ರಾಲಯಕ್ಕೆ ಹೋಗಿದ್ರೆ, ಇತ್ತೀಚೆಗೆ ಮಂತ್ರಾಲಯಕ್ಕೆ ಹೋಗಿದ್ದಾಗ ನಮ್ಮ ಸಹಪಾಠಿಗಳು, ನಮ್ಮ ಮನೆ ಹತ್ರ ಇರ್ತಕ್ಕಂಥ ಕೆಲವು ಗುರುಗಳು ಅವರು ಏನೋ ಒಂದು ಪ್ರಶ್ನೆ ಹಾಕಿದ್ರು. ಆ ಪ್ರಶ್ನೆ ಏನು ಅಂತ ಹೇಳೋದು ಬೇಡ. ಅದಕ್ಕೆ ಪ್ರತ್ಯುತ್ತರವಾಗಿ ಎಂಥ ವಿಶೇಷತೆ ಬಂದಿತ್ತು ಅಂದರೆ, ಪರಿಮಳ ಪ್ರಸಾದ ಮಂತ್ರಾಲಯದಲ್ಲಿ ಏನು ಕೊಡ್ತಾರೆ ಅದನ್ನು ಭಾಳ ಶಿಸ್ತುಬದ್ಧವಾಗಿ, ಯಾರು ಅಲ್ಲಿ ಕೈಗಳನ್ನು ಆಡಿಸದೆ ಮಿಷಿನಲ್ಲಿ ಎಲ್ಲ ಇದಾಗಿ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಪ್ರಸಾದ ಆಗಿ ಬರೋದು. ಅಂತ ಪ್ರಸಾದದ ಒಳಗೆ ಒಂದು ಮಾಂಗಲ್ಯ, ಬಂಗಾರದ ಮಾಂಗಲ್ಯ ಬಂದಿದೆ. ಅದು ಮಿಷಿನ್ ನಲ್ಲಿ ಕಟ್ ಆಗುತ್ತೆ ಎಲ್ಲ. ಅಂತ ಕಟ್ಟಿಂಗಿಗೂ ಏನು ಅದು ಸಿಗ್ಲಿಲ್ಲ ಅದು. ಓಕೆ, ಅದಾದ ನಂತರ ಇನ್ನೊಂದೇನಂದ್ರೆ ಅವ್ರು ಕೇಳಿದಂತ ಪ್ರಶ್ನೆಗಳಿಗೆ ಅನುಗುಣವಾಗಿಯೇ ಅದು ಪ್ರಸಾದ ಬಂದಿದೆ. ಓಕೆ, ಉತ್ತರವಾಗಿ. ಹಾಗೆ ನೀವು ಹೇಳಿದಾಗೆ ಮಂತ್ರಾಕ್ಷತೆ ಮನೆಗಳಿಗೆ ಈಗೇನು ಬರ್ತಿದೆ ಅದು ಬಹಳ ಶುಭಕಾರಕ. ಅದನ್ನ ಎಷ್ಟೋ ಜನ ಅವ್ರವರು ಒಂದು ಅಭಿಪ್ರಾಯಕ್ಕೆ ತಕ್ಕಂಗೆ, ಭಕ್ತಿಗೆ, ಅವ್ರ ತಿಳುವಳಿಕೆಗೆ ಅನುಗುಣವಾಗಿ ನಾವು ಹೇಳ್ತಿದ್ರೆ ಅದನ್ನ ಹಕ್ಕಿಗಳು ದಿನ ಬಳಕೆ ಮಾಡುವಂತ ಅನ್ನದಲ್ಲೂ ಅದನ್ನ ಮಾಡ್ಕೊಬೋದು. ಮತ್ತೆ ಅಕ್ಷತೆ ಅಂತ ಬೆಳಗ್ಗೆ
ಪೂಜೆ ಪುನಸ್ಕಾರಗಳನ್ನು ಮಾಡುವ ಮುನ್ನ ಅದನ್ನು ತಲೆಗೆ ಅಕ್ಷತೆ ಹಾಕೊಂಬ, ಯಾಕಂದರೆ ಅಯೋಧ್ಯೆ ಪುಣ್ಯಕ್ಷೇತ್ರದಿಂದ ಅದನ್ನೇ ಮಂತ್ರಗಳ ಘೋಷದಿಂದ ಅದನ್ನೆಲ್ಲ ಒಂದು ವಿಶೇಷವಾಗಿ ಅಕ್ಕಿಯನ್ನು ಅಕ್ಷತೆಯನ್ನು ಮಾಡಿ ಕಳಿಸಿರ್ತಕ್ಕಂಥದ್ದು. ಅದಕ್ಕೆ ಇರ್ತಕ್ಕಂಥ ಒಂದು ಶಕ್ತಿ ಬಹಳ ಇರುತ್ತೆ, ಅಪಾರ ಇರುತ್ತೆ. ಹಾಗಾಗಿ ಅದನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ತೀರಿ ಅನ್ನೋದು ಅರಿವಿರಲ್ಲ ಕೆಲವರಿಗೆ. ಆದ್ರೆ ಇನ್ನು ಕೆಲವರು ಅದನ್ನ ಅರಿವನ್ನ ಮುಟ್ಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗ್ತಾ ಇದೆ. ಎಲ್ರು ಮನೆಗಳಲ್ಲಿ ಇವತ್ತಿನ ದಿನದವರೆಗೂ ಇಟ್ಟು ಇವತ್ತಿನ ದಿನ ಪೂಜೆ ಮಾಡುವಾಗ ಅಕ್ಷತೆಯನ್ನ ಅವ್ರ ಮನೆಯಲ್ಲಿರ್ತಕ್ಕಂಥ ಶ್ರೀರಾಮರ ಫೋಟೋ ಮೇಲೆ ಹಾಕ್ತಾ ಇದ್ದಾರೆ. ಓಕೆ, ಮಕ್ಕಳ ಮೇಲೆ ಯಾವ ರೀತಿ ಇದು ಪ್ರಭಾವ ಬೀರ್ತಾ ಇದೆ? ಯಾಕಂದ್ರೆ ಎಷ್ಟೋ ಕಾಲೇಜುಗಳಲ್ಲಿ ಇದರದ್ದೇ ಒಂದು ಕಾರ್ಯಕ್ರಮಗಳನ್ನ, ಸರಣಿ ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡಿದ್ದಾರೆ. ಹೌದು. ಈಗ ನಾನು ಕೇಳ್ಪಟ್ಟೆ, ಇತ್ತೀಚಿನ ನಮ್ಮ ಸುತ್ತಮುತ್ತಲಿನ ಒಂದು ಕಾಲೇಜುಗಳಲ್ಲಿ ಮತ್ತು ಶಾಲೆಗಳಲ್ಲಿ ಪ್ರತಿದಿನ ಶ್ರೀರಾಮರ ಒಂದು ಸೆಷನ್ಸು, ಅಂದರೆ ಅವರು ಯಾವ ರೀತಿ ನಡೆದು ಬಂದರು, ಯಾವ ರೀತಿ ಬದುಕಿದ್ರು, ಏನು ಅನ್ನೋದನ್ನು ಒಂದೊಂದು ನಮಗೆ ಹೇಗೆ ರಾಮಾಯಣದಲ್ಲಿ 4 ಕಾಂಡಗಳು, ಸುಂದರಕಾಂಡ, ಅಯೋಧ್ಯ ಕಾಂಡ, ಆ ರೀತಿ ಅರಣ್ಯಕಾಂಡಗಳು, ಈ ಥರ ಎಲ್ಲ ಇದೆಯೋ ಅದೇ ರೀತಿಯಾಗಿ ಒಂದೊಂದು ರೀತಿಯಾದ ಸೆಲೆಕ್ಟೆಡ್ ಇದನ್ನು ತಗೊಂಡು ಶ್ರೀರಾಮರ ಬಗ್ಗೆ ಚರ್ಚೆಗಳು, ವಿಶ್ಲೇಷಣೆಗಳು ನಡೀತಾ ಇದ್ದಾವೆ. ಇದಿಷ್ಟಲ್ಲದೆ ನಡೀತಾ ಇದ್ದಾವೆ. ಇದರಿಂದ ಇವತ್ತಿನ ದಿನ ಶಾಲೆಗೆ ರಜೆಗಳು ಕೊಟ್ಟಿರೋದ್ರಾಗ ಏನಾಗುತ್ತೆ ಅಂದರೆ ಶ್ರೀರಾಮನ ಮಹತ್ವ ಏನು, ಏನಕ್ಕೆ ರಜೆ ಕೊಟ್ಟಿದ್ದಾರೆ, ಏನಾಗ್ತಿದೆ ಅನ್ನೋ ಅರಿವು ಇನ್ನಷ್ಟು ಬಲ ಆಗುತ್ತೆ ಮಕ್ಕಳಲ್ಲಿ. ಓಕೆ, ಯಾಕಂದ್ರೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ನಾನೀಗ ಹೇಳಿದ್ದು ಆಗ್ತಿಲ್ಲ, ಕೆಲವು ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾ ಇದ್ದಾರೆ. ಒಂದು ವಾರದ ಮಟ್ಟಿಗೆ ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡಿ ಅಲ್ಲಿ ಪ್ರಶ್ನಾವಳಿಗಳು, ಉತ್ತರಗಳು, ಒಂದು ಸಂವಾದಗಳೆಲ್ಲ ನಡೀತಾ ಇದ್ದಾವೆ. ಬಹಳ ವಿಶೇಷವಾದ್ದು, ಇದು ತಿಳ್ಕೊಳ್ಬೇಕಾದಂಥ ವಿಚಾರಗಳೇ ಇದು ಧರ್ಮವನ್ನ ಮೀರಿದ್ದು. ಇದು ಶ್ರೀರಾಮನ ಬಗ್ಗೆ ಅಂದರೆ ಧರ್ಮವನ್ನ ಮೀರಿದ್ದು. ಯಾಕಂದ್ರೆ ನಾವೇನು ಹೇಳ್ತೀರಿ ಮರ್ಯಾದಾ ಪುರುಷೋತ್ತಮ ಅಂತ, ಆ ಮರ್ಯಾದೆ, ನಾವು ನಡ್ಕೊಳ್ಳೋ ರೀತಿ, ಜೀವನ ಶೈಲಿ ಪ್ರತಿಯೊಬ್ಬರೂ ಬೇಕಾದಂಥ ವಿಚಾರ ಇದು. ಆ ಥರ ಆ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ಅರ್ಧ ದಿನ ಏನು ಕೊಟ್ಟಿದ್ದಾರೆ ರಜಾ, ಅದು ತುಂಬಾ ಒಳ್ಳೇದೇ. ಇದೀಗ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ಇನ್ನು ಜನಸಂಖ್ಯೆ ಬರುವಂತ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತಾ? ಯಾಕಂದ್ರೆ ಇವಾಗ ಆಗಿರೋದ್ರಿಂದ ಸ್ವಲ್ಪ ಜನ ಇವಾಗ ಹೋಗಿದ್ದಾರೆ, ಇನ್ನೂ ಕೂಡ ನಂತರದ ದಿನಗಳಲ್ಲಿ ಇದರ ಸಂಖ್ಯೆ ಜಾಸ್ತಿ ಆಗ್ಬೋದಾ? ಯಾವ ರೀತಿ ಆಗ್ಬೋದಾ? ಖಂಡಿತ ಅಪಾರವಾಗುತ್ತೆ. ಇನ್ನೊಂದು ಹೇಳಬೇಕಂದ್ರೆ ಉತ್ತರ ಪ್ರದೇಶದಲ್ಲಿ ಈಗೇನು ಆಗಿದೆ, ಉತ್ತರ ಪ್ರದೇಶದ ಅಭಿವೃದ್ಧಿಗೆ ಮತ್ತು ಉತ್ತರ ಪ್ರದೇಶಕ್ಕೆ, ನಮ್ಮ ಇಡೀ ಭಾರತಕ್ಕೆ ಇದೊಂದು ರೀತಿಯಾದ ಕಳಶ. ಇದು ಆ ಕಳಶ ಅಂತಂದ ಮೇಲೆ ಗರ್ಭಗುಡಿ ಕೆಳಗಡೆ ಇರ್ತಕ್ಕಂಥ, ಗರ್ಭಗುಡಿಯ ಮೇಲಿರ್ತಕ್ಕಂಥ ಕಳಶ ಅಲ್ವಾ. ಹಾಗಾಗಿ ಗರ್ಭಗುಡಿ ಹತ್ರ ಎಲ್ಲರೂ ಹೋಗಲೇಬೇಕು, ಹೋಗುವಂಥ ಎಲ್ರಿಗೂ ಇಚ್ಛೆ ಇದ್ದೇ ಇರುತ್ತೆ. ಹೇಗೆ ನಾವು ತಿರುಪತಿ, ಇನ್ನೊಂದು ಮತ್ತೊಂದು ಮಹಾಕ್ಷೇತ್ರಗಳು ಹೇಗೆ ಹೋಗ್ತೀರಿ, ಈ ರೀತಿ ಈ ಎಷ್ಟು ಪುಣ್ಯಕ್ಷೇತ್ರಗಳಿದಾವೋ ಅದರಲ್ಲಿ ಇದೊಂದು ಆದ್ಯವಾದ ಪುಣ್ಯಕ್ಷೇತ್ರ. ಖಂಡಿತ ಎಲ್ರಿಗೂ ಈಗಾಗಲೇ ಎಷ್ಟೋ ಜನರು ಇವತ್ತಿನ ದಿನದಲ್ಲಿ ಅಲ್ಲಿ ನಾವು ಸಾಕ್ಷಿಕರ, ಅಲ್ಲಿ ಹೋಗಕ್ಕಾಗ್ಲಿಲ್ವಲ್ಲ, ಆ ಸನ್ನಿವೇಶದಲ್ಲಿ ಅಲ್ಲಿ ಸ್ವತಃ ನಾವು ಫಿಸಿಕಲಿ ನಾವು ಅಲ್ಲಿ ಇನ್ವಾಲ್ವ್ ಆಗಕ್ಕಾಗ್ಲಿಲ್ವಲ್ಲ ಅನ್ನೋ ಕೊರಗು ಬಹಳಷ್ಟು ಜನಕ್ಕಿದೆ. ಆದ್ರೂ ನೇರ ಪ್ರಸಾರಗಳು ಇಷ್ಟೆಲ್ಲ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳ ಮುಖಾಂತರ ಏನು ನಡೀತಾ ಇದೆ ಅದು ಬಹಳ ಬಹಳ ಅನುಕೂಲವಾಗಿದೆ ಜನಗಳಿಗೆ. ಅದರಿಂದನೇ ಖುಷಿ ಪಟ್ಟಿದ್ದಾರೆ. ನೀವು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಬಹಳ ಒಂದು ಅಲ್ಲಿನ ಕ್ಷೇತ್ರನೂ ಮತ್ತು ಆ ಏರಿಯಾ ಮತ್ತು ಏನು ಹೇಳ್ತಾರೆ ಆ ರಾಜ್ಯದಲ್ಲಿ ಬಹಳ ಒಂದು ಅಭಿವೃದ್ಧಿ ಕಾಣುತ್ತೆ. ಜನಸ್ತೋಮನು ಕೂಡ ಬಹಳ ಬರುತ್ತೆ. ಈಗೇನು ಕಾಶಿಯಲ್ಲಿ ಏನು ಜನ ಸೇರ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಮುಂದಿನ ಕಾಲಘಟ್ಟಗಳಲ್ಲಿ, ಅದರಲ್ಲೂ ಇನ್ನು ನೆಕ್ಸ್ಟ್ ಕೆಲವು ಮಂತ್ಸ್ಗಳ ಮುಖಾಂತರ ಈ ಬಿಸಿ ಏನಿದೆ, ಈ ಕಾವಲ್ಲೇ ಇವತ್ತು ಹೋಗಕ್ಕಾಗದೇ ಇರೋವಂಥವ್ರು ಎಷ್ಟೋ ಜನ ಟಿಕೆಟ್ಗಳನ್ನು ಕಾಯ್ದಿರಿಸಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ವಿಮಾನಗಳಲ್ಲಿ ಹೋಗೋದಕ್ಕೆ ಅವರಿಗೆ ಟಿಕೆಟ್ ಬುಕ್ ಮಾಡೋದಕ್ಕೆ ಅವಕಾಶಗಳಾಗಲಿಲ್ಲ, ಎಲ್ಲ ಕಂಪ್ಲೀಟ್ ಆಗೋಗಿದೆ. ಟ್ರೈನಲ್ಲಿ ಆಗಲಿಲ್ಲ. ಸೊ ಅವ್ರು ಇವತ್ತು ಕೇಳಕ್ಕೆ ಹೋಗಿದ್ರೆ ಇನ್ನು 1 ಮಂತ್ ಕೊಟ್ಟಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಕಂಟಿನ್ಯೂಸ್ 1 ಮಂತ್ 1.5 ಮಂತ್ಗೆ ಕಂಪ್ಲೀಟ್ ಬುಕ್ಕಿಂಗ್ಸ್ ಆಗಿದ್ದಾವೆ. ಓಕೆ, ಸೊ ಇನ್ನೂ ಅತಿರೇಕಕ್ಕೆ ಹೋಗುತ್ತೆ, ಬಹಳ ಜೋರಾಗುತ್ತೆ, ಇನ್ನೂ ಚೆನ್ನಾಗಿ ನಡೀಲಿ, ಇನ್ನೂ ವಿಶೇಷವಾಗಲಿ ಅಂತ ಒಂದು ಹಾರೈಸ್ತೀರಿ. ಓಕೆ ಕಾಂತರಾಜ್ ಅವರೇ, ಇವತ್ತು ನೀವು ಈ ರಾಮನ ಬಗ್ಗೆ, ರಾಮನ ಭಕ್ತನಾಗಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ, ಈ ವಿಜೃಂಭಣೆಗಳು, ಈ ಸಡಗರಗಳು ಇದೇ ರೀತಿ ಇರಲಿ ಅನ್ನೋದು ನಮ್ಮ ಆಶಯ ಕೂಡ. ಧನ್ಯವಾದಗಳು ಸರ್. ಧನ್ಯವಾದಗಳು.